ಊರು ಬಿಡೋಣ ಅಂತ ಬೆಂಗಳೂರಾಗ ಒಂದು ವಾರ ಇದ್ದೆ. ಅಂದರೆ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಒಂದು ವಾರ ಆಲ್ಟ್ ಆಗಿದ್ದಲ್ಲೇ ಕಾಶ್ಮೀರಿಗೆ ಲೋಡ್ ಮಾಡಬೇಕು ಅಂತ. ಅವ್ರು ಇವತ್ತು ಮಾಡಿಸ್ತೀನಿ, ನಾಳೆ ಮಾಡಿಸ್ತೀನಿ, ಇವತ್ತು ಮಾಡಿಸ್ತೀನಿ ಅಂತ. ಆ್ಯಕ್ಚುಲಿ ಗಾಡಿಗಳೆಲ್ಲ ಇಲ್ಲೇ ಇದ್ದಾವೆ. ನಮ್ಮ 2038 ಇಲ್ಲಿ ಬಂದು 0892 ಮತ್ತು 2186 ಎರಡು ಗಾಡಿ ಇಲ್ಲೇ ಐತೆ. ಮತ್ತು 7416 ಅಲ್ಲೇ ಐತೆ. ಅದು ತಿಂತಾ ಇತ್ತು ನೋಡ್ಬೋದು. ಇದೊಂದು ಲೈನ್ ಬಟನ್ ತಿಂತಾ ಇತ್ತು. ಏನಕ್ಕಪ್ಪ ತಿಂತಾ ಇತ್ತು ಅಂದರೆ ನನಗೆ ಡೌಟ್ ಇತ್ತು ಮುಂಚೆನೇ ಇದರಲ್ಲಿ ಏರ್ ಕಮ್ಮಿ ಆಗೈತೆ ಅಂತ. ಭಾರತ್ ಬೆಂಜಲ್ಲಿ ಮೇನ್ ಫಾಲ್ಟ್ ಏನಪ್ಪ ಅಂದರೆ ಡಿಸ್ಕು ಡ್ರಮ್ಗೆ ಗ್ಯಾಪ್ ಇಲ್ಲದೆ ಇರೋ ಕಾರಣದಿಂದ ನೆಕ್ ಹೋಗ್ಬಿಟ್ಟು ಡ್ರಮ್ ಹತ್ತ ಕುತ್ಕೊಂತೈತಿ. ನೆಕ್ಕು ಏರ್ ಹಿಡ್ಸೋಕ್ಕೆ ಬರಲ್ಲ. ಬಿಡಿ ಸ್ವಾಮಿ ಹಗ್ಗ ಎಳೆದು ಕೈಗಳು ನೋಡಿ ಹೆಂಗಾಗೋಗೈತಿ. ಹಾಂ ಹೋಗಿ ಸ್ನಾನ ಮಾಡ್ಕೊಂಬಂದು ಬಿಡ್ತೀನಿ. ಯಾರು ಅಣ್ಣ ತಮಿಳ್ನಾಡು ಗಾಡಿ ಡ್ರೈವರ್ ಟ್ಯಾಂಕರ್ ಅವನು ಗಾಡಿ ಮೂವ್ ಮಾಡ್ತಾ ಇದ್ದೀನಿ ಪುಸಕ್ ಅಂತ ಬಂದು ಅಡ್ಡಾಡ್ದು ಬಿಟ್ಟ. ಬ್ರೇಕ್ ಹೊಡೆದಿಲ್ಲ ಅಂದಿದ್ರೆ ಗಾಡಿ ಶೇಪೇ ಉಚ್ಕೊಂಡು ಹೋಗ್ಬಿಡೋನು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಿಕ್ಲಾಕ್ಸ್. ನಾನು ನಿಮ್ಮ ಚೇಂಜ್ ಮಾಡ ಅದನ್ನ ಫಸ್ಟಲ್ಲಿ. ಮಧ್ಯರಾತ್ರಿ ನಿನ್ ಸವಾಸ ಮಾಡಿ ನಾನೇ ಎದ್ರಿದ್ದು ಒಂದ್ಸರಿ ಸುಮ್ನೆ ಸ್ಟಾರ್ಟಿಂಗು ಗಾಡಿಗೆ ಬಂದಾಗ. ಅದ್ಯಾವ್ದೋ ಇದಿಟ್ಕೊಂಡನೆ ಯಾವ್ದು ನೋಟಿಫಿಕೇಶನ್ ಅದು ಲೈ ಯಾರು ಮನೆ ಯಾರು ಹಾರ್ಟ್ ಪೇಷಂಟ್ಗಳಿಗೆ ಹಾರ್ಟ್ ಅಟ್ಯಾಕ್ ಬರಸ್ತೇಲೇ ನೀನು. ಅಲ್ಲ ಅವಾಗ ಅದಾಯ್ತು, ಇವಾಗಿದ್ದು ಅಲ್ಲೇನೋ ಮೆಟ್ರದದು ಸಾಮಾನ್ಯ ಇದನ್ನಲ್ಲ ಕಣ ರಾಕಿಲಿ. ಏನೋ ಹೇಳ್ತಿದ್ದೆ. ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಿಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ವ್ಲಾಗ್ಸ್ ಮಾಡಿ ತುಂಬ ದಿನಗಳಾಯಿತು. ಮ್ಯಾಟ್ರ್ ಏನಪ್ಪ ಅಂದರೆ ಊರು ಬಿಡೋಣ ಅಂತ ಬೆಂಗಳೂರಾಗ ಒಂದು ವಾರ ಇದ್ದೆ. ಅಂದರೆ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಒಂದು ವಾರ ಆಲ್ಟ್ ಆಗಿದ್ದಲ್ಲೇ ಕಾಶ್ಮೀರಿಗೆ ಲೋಡ್ ಮಾಡಬೇಕು ಅಂತ. ಅವ್ರು ಇವತ್ತು ಮಾಡಿಸ್ತೀನಿ, ನಾಳೆ ಮಾಡಿಸ್ತೀನಿ, ಇವತ್ತು ಮಾಡಿಸ್ತೀನಿ ಅಂತ ಸೋಮವಾರದಿಂದ ಶನಿವಾರದವರೆಗೂ ಕಾಗೆ ಆರಿಸಿದ್ರು. ಲೋಡ್ ಆಗಲಿಲ್ಲ. ಅವ್ರದ್ದು ಏನು ತಪ್ಪಿಲ್ಲ, ಲೋಡ್ ಆಗಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗ್ತದೆ. ಅಲ್ಲಿಂದ ಸೀದಾ ಶನಿವಾರ ಸಂಜೆ ಬೇಜಾರಾಗಿ ಗಾಡಿ ಗಟ್ಲು ಮಾಡಿ ಶೆಲ್ಪ್ ಹೊಡ್ಕೊಂಡು ಸೀದಾ ಊರಿಗೆ ಅದೇ ಬಂದುಬಿಟ್ಟೆ. ಎಂಟಿ ಗಾಡಿ ಎತ್ಕೊಂಡು ಇಲ್ಲೇ ಲೋಕಲ್ ಓಡಿಸ್ಕೊಳ್ಳೋಣ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಕಾಶ್ಮೀರ್ಗೆ ಸುಕ್ಕಮ್ಮ ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಎಲ್ಲ ಹಾಳಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಟೈಮ್ ಅವೆಲ್ಲ ಅಷ್ಟೇ. ನಮ್ದಂಗೈತೆ ಆರಾಮ ಅಂದರೆ ಅದು ನೋಟಿಫಿಕೇಶನ್ ಅಲ್ಲ, ಬ್ಲಾಕ್ ಬುಕ್ ಆ್ಯಪಲ್ಲಿ ಅದನ್ನು ಲೋಡ್ಸ್ ಬಂದರೆ ಆ ಥರ ಹೇಳ್ತದೆ. ಅವ್ರು ಎಂಥ ಬುದ್ಧಿವಂತರಿರ್ಬೇಕಲ್ಲ ಬ್ಲಾಕ್ ಬುಕ್. ಸದ್ಯಕ್ಕೆ ನಾವಿರೋದು ಬಂದು ಚಿತ್ರದುರ್ಗದಲ್ಲಿ. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾಕಿ ಜೊತೆಗೆ. ರಾಕಿಲಿ ನಾನು ತೋರಿಸ್ತೀನಿ ಆಮೇಲೆ. ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲ ಐತೆ. ಈಗ ಹೋಗ್ತಾ ಇರೋದು ಗಾಡಿ ಟೈರ್ ಪೌಡ್ರಿಗೆ. ಫ್ರಂಟ್ 2 ವೀಲು ಟೈರ್ ಪೌಡ್ರ್ ಮಾಡಿಸಿ ಉಲ್ಟಾ ಹಾಕೊಂಡು ವೀಲೆಲ್ಲ ಮೆಟ್ ಮಾಡಿಸ್ಕೊಂಡು ಸ್ವಲ್ಪ ಏರ್ ಲೀಕೇಜ್ ಐತೆ ಅದನ್ನು ಚೆಕ್ ಮಾಡಿಸ್ಕೊಂಡು ಇವತ್ತು ಲೋಡ್ ಮಾಡಬೇಕು, ಇಲ್ಲ ನಾಳೆ ಲೋಡ್ ಮಾಡಬೇಕು. ಹೆಂಗಾಗುತ್ತೋ ಗೊತ್ತಿಲ್ಲ. ನನ್ನ ಮುಂದೆ 2 ಸೀರಿಯಲ್ ಗಾಡಿಗಳಿದ್ದಾವೆ ನಮ್ಮವು ಆಲ್ರೆಡಿ. ಯಾರು ಫಸ್ಟ್ ಬಂದಿರ್ತಾರೋ ಅವ್ರಿಗೆ ಫಸ್ಟ್ ಲೋಡು. ಇದು ರೂಲ್ಸ್ ನಮ್ಮ ದುರ್ಗದಲ್ಲಿ. ಅಂದರೆ ನಮ್ಮ ಗಾಡಿಗಳೇ ಆಗಿರ್ಬೋದು, ಫಸ್ಟ್ ಯಾರು ಬರ್ತಾರೋ ಅವ್ರಿಗೆ ಫಸ್ಟ್ ಲೋಡ್ ಮಾಡಿ ಕಳಿಸೋದು. ನಾನು ಓನರು ಅಂತ ಎಲ್ಲರನ್ನೂ ಹಿಂದೆ ಹಾಕ್ಬಿಟ್ಟು ನಾನು ಮುಂದೆ ಲೋಡ್ ಮಾಡ್ಕೊಂಡು ಹೊತ್ತು ಹೋಗಲ್ಲ. ಎಲ್ಲರದು ಸೀರಿಯಲ್ ವೈಸು. ನನ್ನ ಮುಂದೆ 3 ಗಾಡಿ ಇದ್ದಾವೆ ನಮ್ಮವು. ಆದ್ಮೇಲೆ 4ನೇ ಗಾಡಿ ನಂದು. ಹೆಚ್ಚು ಕಮ್ಮಿ ಎಲ್ಲ ಗಾಡಿಗಳು 2 ಗಾಡಿ ಇಲ್ಲ ಅಷ್ಟೇ, ಎಲ್ಲ ಇಲ್ಲ. ಗಾಡಿ ನಿನ್ ಬಂದು ನಮ್ಮನ್ನ ಕಳ್ಸ್ಬಿಟ್ಟೆ ಲಾಸ್ಟ್ ನೀನ್ ಲೋಡ್ ಮಾಡ್ಕೊಂಡ್ ಬರ್ಬೇಕು. ಆಯ್ತಾ ಫಸ್ಟ್ ಸೀಲರ್ ನಿನ್ನೆ ಐತೆ. ಕೂಲ್ ಡೌನ್. ಈಗ ಸದ್ಯಕ್ಕೆ ಬನ್ನಿ ಆರ್ಡರ್ ಮಾಡಿಸ್ಕೊಂಬರೋಣ ಟೈರ್ ಹೋಗಿ. ನೋಡಿ ಗಾಡಿಲಿ ವ್ಯಾಕ್ಯೂಮ್ ಲೀಕೇಜ್ ಕಂಪ್ಲೇಂಟ್ ಇದೆ. 6 ಮೇಲೆ ಏರೋದೇ ಇಲ್ಲ. 6 ಒಳಗೆ ಬರ್ತದೆ. ಏನೋ ಹ್ಯಾಂಡ್ ಬ್ರೇಕ್ ಪೈಪಲ್ಲಿ ಲೀಕೇಜ್ ಆಗ್ತಾ ಐತೆ. ಚೆಕ್ ಮಾಡಿದ್ದೀವಿ ಎಲ್ಲಿ ಅಂತ ಗೊತ್ತಾಗೈತೆ. ಅದಕ್ಕೊಂದು ಇದಾಕಬೇಕು, ಏನೋ ವಾಷರ್ ಥರದ್ದು ರಬ್ಬರ್ದು, ಅದನ್ನ ಹಾಕ್ಸ್ಬಿಡೋಣ. ಏನಂತಾರೆ ಅದನ್ನ ಅದಕ್ಕೆ ಬಾಯಾಗೈತೆ ಬರೋಂಗಿಲ್ಲ. ಈ ನಟ್ಟೊಳಗೆ ಏರ್ ಲೀಕೇಜ್ ಆಗ್ದಂಗೆ ರಬ್ಬರ್ ಥರದ್ದು ಹಾಕ್ತಾರಲ್ಲ, ವಾಷರ್ ಥರದ್ದೇ ರಬ್ಬರ್ದಕ್ಕೇನೋ ಅಂತಾರೆ ಹೆಸರು ಬಾಯಾಗೈತೆ ನೆನಪಾಗ್ತಿಲ್ಲ. ಶೆಕೆ ಆಗ್ತಿಲ್ಲ ನಿನ್ಗಲೇ. ನೋಡಿ ನಮ್ಮ ವೈಟಿ ಮಿಸ್ ಯು ವೈಟಿ. ಏನ್ ಮಾಡೋಣ, ಇದನ್ನ ಸುಮ್ಮನೆ ನಿಲ್ಸ್ಬಿಟ್ಟಿದೀವಿ.
ಆದಷ್ಟು ಬೇಗ ರನ್ ಮಾಡಬೇಕು. ಕಾಲ ಕೂಡ ಬರ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮ್ ಮೇಲೆ ಡಿಪೆಂಡ್ ಆಗ್ತದೆ, ಎಲ್ಲ ಟೈಮ್ ಅಷ್ಟೇ. ಆ್ಯಕ್ಚುಲಿ ಗಾಡಿಗಳೆಲ್ಲ ಇಲ್ಲೇ ಇದ್ದಾವೆ. ನಮ್ಮ 2038 ಇಲ್ಲಿ ಬಂದು 0892 ಮತ್ತು 2186 ಎರಡು ಗಾಡಿ ಇಲ್ಲೇ ಐತೆ, ಮತ್ತು 7416 ಅಲ್ಲೇ ಐತೆ. ಅದು ಪರ್ಮನೆಂಟಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ ಬಿಡಿ. ಇವೆರಡು ಗಾಡಿ ಲೋಡ್ ಮಾಡಿಸ್ಬೇಕು. ಅದೊಂದು ಗಾಡಿ, 3 ಗಾಡಿ ನನಗಿಂತ ಮುಂಚೆ ಬಂದವೆ, 3 ಗಾಡಿ ಇಲ್ಲೇ ಇದ್ದಾವೆ. 3 ನಂದೇ ಗಾಡಿ ಲೋಡ್ ಮಾಡಿಸಿ ಕಳಿಸ್ಬೇಕು ಇವನ್ನೆಲ್ಲ ಇವತ್ತು. ನೋಡೋಣ, 3 ಗಾಡಿ ಲೋಡ್ ಆಗಿ 4ನೇ ಗಾಡಿಗೆ ಲೋಡಿಂಗ್ ಬಂತು ಅಂದರೆ ಮಾತ್ರ ನಮ್ಮ ಗಾಡಿ ಲೋಡ್ ಮಾಡೋದು. 3 ಗಾಡಿಗೆ ಬಂತು ಅಂದರೆ 3 ಗಾಡಿ ಕಳಿಸ್ಬಿಡೋಣ. ಇದು 2 ಗಾಡಿಗೆ ಬಂತು ಅಂದರೆ 2 ಗಾಡಿ ಕಳಿಸಿ ನಾಳೆ 2 ಗಾಡಿ ಮಾಡೋಕ್ಕೆ ಬರುತ್ತೆ. ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕಷ್ಟೆ. ಗಾಡಿನ ತಗೊಂಬಂದು ಪಂಚರ್ ಶಾಪ್ ಹತ್ರ ಟೈರ್ ಬಿಚ್ಚಿದ್ದೀವಿ. ಟೈರು ತಿಂತಾ ಇತ್ತು, ನೋಡ್ಬೋದು. ಇದೊಂದು ಲೈನ್ ಬಟನ್ ತಿಂತಾ ಇತ್ತು. ಏನಕ್ಕಪ್ಪ ತಿಂತಾ ಇತ್ತು ಅಂದರೆ ನನಗೆ ಡೌಟ್ ಇತ್ತು ಮುಂಚೆನೇ ಇದರಲ್ಲಿ ಏರ್ ಕಮ್ಮಿ ಆಗೈತೆ ಅಂತ. ಭಾರತ್ ಬೆಂಜಲ್ಲಿ ಮೇನ್ ಫಾಲ್ಟ್ ಏನಪ್ಪ ಅಂದರೆ ಡಿಸ್ಕು ಡ್ರಮ್ಗೆ ಗ್ಯಾಪ್ ಇಲ್ಲದೆ ಇರೋ ಕಾರಣದಿಂದ ನೆಕ್ ಹೋಗ್ಬಿಟ್ಟು ಡ್ರಮ್ ಹತ್ತ ಕುತ್ಕೊಂತೈತಿ. ನೆಕ್ಕು ಏರ್ ಹಿಡ್ಸೋಕ್ಕೆ ಬರಲ್ಲ. ಏರ್ ಚೆಕ್ ಮಾಡಬೇಕು, ಏರ್ ಹಿಡಿಬೇಕಂದ್ರೂ ಡಿಸ್ಕ್ನ ಹೊರಗೆ ತೆಗಿಬೇಕು, ಇಲ್ಲಾಂದರೆ ಇನ್ನೊಂದು ಎಕ್ಸ್ಟೆಂಡರ್ ಬರುತ್ತೆ ಇದಕ್ಕೆ ಪೈಪ್ ಫಿಟ್ ಮಾಡ್ಕೊಂಡು ಹಾಕೋ ಥರ, ಅದನ್ನು ನಾನು ಹಾಕ್ಕೊಬೇಕು. ಅದು ನಮ್ಮ ಹತ್ರ ಇರಲಿಲ್ಲ, ಹಂಗಾಗಿ ಏರ್ ಚೆಕ್ ಮಾಡಿಸಿರಲಿಲ್ಲ. ಫ್ರಂಟ್ ಬ್ಯಾಕ್ ಒಂದು ಚೆಕ್ ಮಾಡಿಸ್ಕೊಂಡು ಹೊಡಿತಿದ್ವಿ. ಸದ್ಯಕ್ಕೆ ನೋಡಿ, ಏರ್ ಕಮ್ಮಿ ಆಗಿಬಿಟ್ಟೆ ಈ ಥರ ಟೈರ್ ತಿಂದಿರೋದು. ಕಮ್ಮಿ ಆದರೂ ಪ್ರಾಬ್ಲಮ್ಮೇ, ಜಾಸ್ತಿ ಆದರೂ ಪ್ರಾಬ್ಲಮ್ಮೇ. ಟೈರಲ್ಲಿ ಫಾಲ್ಟು ಏರ್ದೇನೆ ಇದರಲ್ಲಿ. ಗಾಡಿ ಬಿಟ್ಟೋಗೇನೋ ಕೆಲ್ಸಗಳಿದ್ದು ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನಮ್ಮ ಪಂಚರ್ ಅಂಗಡಿನೂ ಇಲ್ಲ, ಟೈರೆಲ್ಲ ಫಿಟ್ ಮಾಡೋ ಅಣ್ಣ ಹೊರಟೋಗ್ಬಿಟ್ಟೈತೆ. ಈ ಟೈರ್ ತಿನ್ನೋಕ್ಕೆ ಕಾರಣನೇ ಗಾಡೀಲಿ ಏರ್ ಕಮ್ಮಿ ಆಗಿರೋದು, ಏರ್ ಪ್ರೆಷರ್ ಕಮ್ಮಿ ಆಗಿರೋದು. ನೋಡಿ, ಗಾಡಿ ಬಿಟ್ಟೋಗೇನೋ ಕೆಲ್ಸಗಳಿದ್ದು ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನಮ್ಮ ಪಂಚರ್ ಅಂಗಡಿನೂ ಇಲ್ಲ, ಟೈರೆಲ್ಲ ಫಿಟ್ ಮಾಡೋ ಅಣ್ಣ ಹೊರಟೋಗ್ಬಿಟ್ಟೈತೆ. ಈ ಟೈರ್ ತಿನ್ನೋಕ್ಕೆ ಕಾರಣನೇ ಗಾಡೀಲಿ ಏರ್ ಕಮ್ಮಿ ಆಗಿರೋದು, ಏರ್ ಪ್ರೆಷರ್ ಕಮ್ಮಿ ಆಗಿರೋದು. ನೋಡಿ, ವೀಲ್ ಅಲೈನ್ಮೆಂಟ್ ಹತ್ರ ಬಂದು ನಮ್ಮ ಗಾಡಿನ ವೀಲ್ ಅಲೈನ್ಮೆಂಟಿಗೆ ಬಿಟ್ಟಿದ್ದಾಯಿತು. ಈಗ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಸ್ವಲ್ಪ ತಾಟ್ಪಲ್ ರೆಡಿ ಮಾಡ್ಬೇಕು, ಪ್ಯಾಚ್ಗಳು ಹಾಕ್ಬೇಕು. ತಾಟ್ಪಲ್ ಅರ್ಧೋಯ್ತು, ಅದನ್ನು ರೆಡಿ ಮಾಡಿಸ್ಕೊಂಡು ಸಂಜೆ ಮೇಲೆ ಗಾಡಿ ಲೋಡ್ ಮಾಡಬೇಕು. ಇವತ್ತೇನೆ ಮಾಡೋಣಂತೆ. ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಬಂದು ಗಾಡಿ ಲೋಡ್ ಮಾಡೋ ಅಷ್ಟೊತ್ತಿಗೆ ರಾತ್ರಿ 10 ಗಂಟೆ. ನೋಡ್ಬೋದು, ಗಾಡಿ ಲೋಡ್ ಆಯಿತು. ಹಗ್ಗ ತಾಟ್ಪಲ್ ಹಾಕ್ತಾಯಿದ್ವಿ, ವುಡ್ ಪ್ಯಾಕ್ ಮಾಡ್ತಾಯಿದ್ದೀವಿ. ರಿಸ್ಕ್ ಬೇಡ ಮಳೇಲಿ ಅಂತ. ಇನ್ನು ಹಗ್ಗ ತಾಟ್ಪಲ್ ಬಿಚ್ಚಲ್ಲ, ಹಾಗೆ ಇರ್ತದೆ. ಗೂಡೊಳಗೆ ಲೋಡು, ಗೂಡೊಳಗೆ ಅನ್ಲೋಡು. ಬೇರೆ ಥರದ್ದು ಲೋಡ್ ಬಂದರೂ ಕೂಡ ಮಾಡಲ್ಲ, ಹೆವಿ ರಿಸ್ಕ್ ಆಗ್ತಾಯಿತ್ತು ಮಳೇಲಿ. ಇಲ್ಲಿ ಲೋಡ್ ಮಾಡೋದು ಭಾಳ ಹಿಂಸೆ ಆಗ್ತಾಯಿತ್ತು ಮಳೇಲಿ, ಓಪನ್ ಶೆಡ್ಗಳೆಲ್ಲ, ಕಂಪ್ನಿಗಳೆಲ್ಲ. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ, ಕೆಲವು ಸರಿ ಹಂಗೆ ಆಗ್ತದೆ. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಬಿಡಿ ಸ್ವಾಮಿ, ಹಗ್ಗ ಎಳೆದು ಕೈಗಳು ನೋಡಿ ಹಂಗಾಗೋಗೈತಿ. ಹಾಂ ಹೋಗಿ ಸ್ನಾನ ಮಾಡ್ಕೊಂಬಂದು ಬಿಡ್ತೀನಿ. ಓಕೆ, ದುರ್ಕ್ಕೆ ಯಾಕೆ ಹೋಗ್ತೀಯ? ಹೇಳಿ, ಟೈಟ್ ಹೇಳಿ, ಒಂದು ಸ್ವಲ್ಪ ಮುಂದಕ್ಕೆ. ಇರಲೇ, ಹಗ್ಗ ಹಾಕಿ ಸಾಕಾಗೋಗುತ್ತೆ. ಹಾಗಾಗಿ ಫಿಕ್ಸ್ ಮಾಡಿಬಿಟ್ರೆ ಇನ್ನು ಮಳೆಗಾಲ ಮುಗಿಯೋವರೆಗೂ ಬಿಚ್ಚಲ್ಲ. ಇನ್ನೊಂದು 2-3 ಗಾಡಿಗೂ ಫಿಕ್ಸ್ ಮಾಡಿಸೋದೈತೆ. ಅದು ಸ್ವಲ್ಪ ವೆಲ್ಡಿಂಗ್ ಕೆಲಸಗಳಿದಾವೆಲ್ಲ ಮಾಡಿಸ್ಕೊಂಡು ಮಾಡ್ಸೋಣಂತೆ. ಮನೆ ಹತ್ರ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ. ಈಗ 12 ಗಂಟೆಗೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಈಗ ಇಲ್ಲಿ ಬಿಟ್ಟರೆ ಹೆಚ್ಚು ಕಡಿಮೆ ಬೆಳಗಾವಿಗೆ ಹೋಗೋ ಅಷ್ಟೊತ್ತಿಗೆ ಬೆಳಿಗ್ಗೆ ನಾನ್ ಸ್ಟಾಪಾಗಿ ಹೊಡೆದ್ರು ಒಂದು 7 ಗಂಟೆ ಆಗೋಗುತ್ತೆ. ನಿಲ್ಸ್ಕೊಂಡ್ರೆ ಒಂದು 9-10 ಗಂಟೆ ಆಗುತ್ತೆ. ನಾಳೆ ಹೆಂಗಿದ್ರು ಲೋಡ್ ಮಾಡೋ ಪ್ಲಾನಿಂಗ್ಸ್ ಏನಿಲ್ಲ, ಹಾಗಾಗಿ ಆರಾಮಾಗಿ ಹೋಗೋಣ. ಹೋಗಿ ಖಾಲಿ ಮಾಡಿ ನಾಳೆ ಹೆಂಗಿದ್ರು ಆಲ್ಟ್ ಆಗೋದಲ್ವಾ. ಬನ್ನಿ, ಫಸ್ಟ್ ಹೋಗಿ ಇಲ್ಲಿಂದ ಬಿಡೋಣ. ಕಿಲೋಮೀಟ್ರ್ ಎಲ್ಲ 0 ಮಾಡಿದ್ದಾಯಿತು. ಡೀಸೆಲ್ ಫುಲ್ ಇದೆ, ಹ್ಯಾಡ್ ಬ್ಲೂ ಫುಲ್ ಇದೆ. ಟ್ರಿಪ್ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ಟೈಮ್ ಇದರಲ್ಲಿ ರಾಂಗ್ ತೋರಿಸ್ತೈತೆ, 9 ಗಂಟೆ 36 ನಿಮಿಷ. ಒರಿಜಿನಲ್ ಟೈಮ್ ಬಂದು ಮೊಬೈಲೆಲ್ಲ ಇಟ್ಟೆ ಕರೆಕ್ಟಾಗಿ 12 ಗಂಟೆ ಆಯಿತು. ಮೊಬೈಲ್ ಚಾರ್ಜ್ ಎಲ್ಲ ಸ್ವಿಚ್ ಆಫ್ ಆಗಿಬಿಟ್ಟೈತಲ್ಲ ಗುರು. ಮೊಬೈಲ್ ಸ್ವಿಚ್ ಆಫ್ ಆಗೈತೆ. ಬನ್ನಿ ಹೊರಡೋಣ ಇಲ್ಲಿಂದ. ಕರೆಕ್ಟಾಗಿ ಬರೀ 20 ಕಿಲೋಮೀಟ್ರ್ ಬಂದಿದ್ದೀನಿ, ಅಂದರೆ 27 ಕಿಲೋಮೀಟ್ರ್, ಸರಿ 20 ಅಲ್ಲ 27 ಕಿಲೋಮೀಟ್ರ್ ಬರೋ ಅಷ್ಟೊತ್ತಿಗೆ ನಿದ್ದೆ ಎಳಿತಾ ಇದ್ದೀವಿ. ಇವತ್ತು ಏನಕ್ಕಪ್ಪ ಅಂದರೆ ಸಿಕ್ಕಾಪಟ್ಟ ಮೈನೋ. ಇವತ್ತು 3 ಗಾಡಿಗೆ ಹಗ್ಗ ತಾಟ್ಪಲ್ ಹಾಕಿರೋದು. ಒಂದು ಗಾಡಿಗೆ ಆಗೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡ್ತೀವಿ. 8 ವೀಲ್ಗೆ ಮತ್ತು ನಮ್ಮದೊಂದು ಬಾಸ್ ಗಾಡಿ, ನಮ್ಮದೊಂದು ಬೆಂಜ್, 3 ಗಾಡಿ ಲೋಡ್ ಆಗಿದ್ದು. 3 ಗಾಡಿಗೆ ಹಗ್ಗ ತಾಟ್ಪಲ್ ಹಾಕಿದ್ದು. ಮತ್ತು ಮನೆಗೂ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದ್ವಲ್ಲ. ನೈಟ್ ಟೈಮ್ ಏನಾರ ಸ್ನಾನ ಮಾಡಿದ್ವಿ ಅಂದರೆ ಒಳ್ಳೆ ನಿದ್ದೆ ಬಂದ್ಬಿಡ್ತದೆ ನಿಮಗೂ, ಹಾಗೆ ನಮಗೂ ಅಷ್ಟೇ. ಈಗ 11-11:30 ಸ್ನಾನ ಮಾಡಿದ್ದು ನೈಟ್ ಮನೆಯಲ್ಲಿ. 12 ಗಂಟೆಗೆ ಬಿಟ್ಟಿದ್ದು. ನಿದ್ದೆ ಬಾ ಅಂದರೆ ಯಾಕೆ ಬರಬಾರ್ದು ಹೇಳಿ.
ಮೊನ್ನೆ ಶೋರೂಮ್ ಬಿಟ್ಟಿದ್ರೆ ಸ್ಕ್ರೂಗಳೇ ಹಾಕಿಲ್ಲ, ಹಂಗೆ ಕಳಿಸ್ಬಿಟ್ಟವ್ರೆ. ಬಿಚ್ಚಿದ್ದಾರೆ. ಎ ಸಿ ರೆಡಿ ಮಾಡ್ಸೋಕ್ಕೆ ಶೋರೂಮ್ಗೆ ತಗೊಂಡೋಗಿದ್ದೆ. ಫಿಟ್ ಮಾಡ್ಬೇಕಾದ್ರೆ ಸ್ಕ್ರೂಗಳೇ ಹಾಕಿಲ್ಲ, ಸೌಂಡ್ ಬರ್ತಾಯಿತ್ತು ಕಿರ್ 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 ಅಂತ. ಒಂದೆರಡು ಸ್ಕ್ರೂ ತೊಗೊಂಡು ಬೆಳಗ್ಗೆ ಹಾಕಬೇಕು. ಹಂಗೆ ಹೆಬ್ಬಾಳ್ ಟೋಲ್ ಹತ್ರ ಬಂದ್ವಿ. ಅಣ್ಣವ್ರು ಸಿಕ್ಕಿದ್ರು, ಒಂದು 3 ಗಾಡಿಯವರು. ಬಾಯ್ ಬಾಯ್ ಅಣ್ಣ, ಆಯ್ತು. ಅವರು ಚಿಕ್ಕ ಗಾಡಿಗಳು ಎಲ್ಲ ಬೆಳಗಾಮವರೇ, ಅಂದರೆ ಬೆಳಗಾವಿಯವರು. ಬೆಳಗಾಮಲ್ಲ, ಬೆಳಗಾವಿ. ಅಲ್ಲೇ 2 ಗಾಡಿ ನಿಂತಿದೆ, ಇಲ್ಲೊಂದು ಗಾಡಿ ನಿಂತಿದೆ. ನಾವೆಲ್ಲಿ ಫೀಲ್ಡ್ ಖಾಲಿ ಮಾಡಕ್ಕೆ ಹೋಗ್ತೀವಲ್ಲ ಅದೇ ಊರಂತವ್ರದ್ದು. ಗಾಡಿ ಒಂದು 2-3 ಸಾರಿ ನೋಡಿದ್ದೀವಣ್ಣ, ಬಟ್ ಮಾತಾಡ್ಸೋಕ್ಕಾಗಿಲ್ಲ ಅಂದರು. ಈಗ ಒಂದು 10-15 ಕಿಲೋಮೀಟ್ರಿಂದ ಜೊತೆಗೆ ಬಂದರು. ಇಲ್ಲಿ ನಿಲ್ಲಿಸ್ಬಿಟ್ಟು ಮಾತಾಡ್ಸ್ಕೊಂಡು ಹೋದರು. ನಾವು ಈಗ ಆರಾಮಾಗಿ ಹೋಗೋಣ ಬನ್ನಿ. ಬಂಕಾಪುರ ಟೋಲಿಗೆ ಬರೋ ಅಷ್ಟೊತ್ತಿಗೆ 3:15 ಆಗೋಯ್ತು. ಒಳ್ಳೆ ನಿದ್ದೆ ಹಿಡಿತಾ ಐತೆ. 3 ಕಾಲು ಅಂದ್ಕೊಳ್ಳಿ. ಎಲ್ಲನ ನೋಡಿ ಗಾಡಿ ಒಳಗಾಕಿ ಮಲ್ಕೊಬೇಕು. ಮೇನ್ ರೋಡ್ಗೆ ಹಾಕ್ಬಿಟ್ರೆ ನಿದ್ದೆ ಆಗಲ್ಲ, ಅದೊಂದು ಸಮಸ್ಯೆ. ಇಲ್ಲಿ ಜಾಗನೇ ಇಲ್ಲ. ಛೆ, ಇಲ್ಲೆಲ್ಲನ ಇದೆಯಾ ಜಾಗ? ಇಲ್ಲಿ ಜಾಗ ಇದೆ. ಇಲ್ಲ ಟೋಲ್ ಪಾಸ್ ಮಾಡ್ಬಿಟ್ಟು ಹಾಕೋಣ. ಟೋಲ್ ಪಾಸ್ ಮಾಡ್ಬಿಟ್ಟು ಹಾಕೋಣ ಬಿಡಿ, ಇಲ್ಲೇನು ಬೇಡ. ಟೋಲ್ ಪಾಸ್ ಮಾಡ್ಬಿಟ್ಟು ಹಾಕೋಣ. ಯಾರು ಅಣ್ಣ ತಮಿಳ್ನಾಡು ಗಾಡಿ ಡ್ರೈವರ್, ಟ್ಯಾಂಕರ್ ಅವನು. ಗಾಡಿ ಮೂವ್ ಮಾಡ್ತಾ ಇದ್ದೀನಿ, ಪುಸುಕ್ಕಂತ ಬಂದು ಅಡ್ಡಾಡ್ದು ಬ್ರೇಕ್ ಹೊಡೆದಿಲ್ಲ ಅಂದಿದ್ರೆ ಗಾಡಿ ಶೇಪ ಉಚ್ಕೊಂಡು ಹೋಗ್ಬಿಡೋನು. ಟೋಲಲ್ಲಿ ಸಿಕ್ಕಿದ, ಬೈದು ಬಂದಿದ್ದು. ಟೋಲಲ್ಲಿ ಸಿಕ್ಕಿದ್ನು, ಬೈದು ಬಂದಿದ್ದಾಯಿತು. ಆಚಾರ್ಗಳು ಏನು ಮಾಡ್ತೀರಾ? ನಿದ್ದೆ ಹೆವಿ ಬರ್ತೈತೆ. ಫ್ರೆಶ್ ಆಗಿ ಬಂದಿದ್ದಕ್ಕೆ ಕಣ್ಣು ನೋಡಿ ಯಾವ ಥರ ಆಗಿದೆ ನಂದಂತ. 1 ಅವರ್ ಇಲ್ಲ 2 ಅವರ್ ಮಲ್ಕೊಂಡು ಹೋಗ್ಬಿಡೋಣ. ಜಾಸ್ತಿ ರಿಸ್ಕ್ ತಗೊಳೋದು ಬೇಡ. ಆಲ್ರೆಡಿ ಬರ್ತಾ ರೋಡಲ್ಲೇ ನಿದ್ದೆ ಹಿಡಿತಾ ಐತೆ.